ಕವಿಯನ್ನು ಕಂಡರೆ ಇವನಿಗೆ ಶಾಸ್ತ್ರಜ್ಞಾನವೇ ಇಲ್ಲ ಎಂದು ಅಬ್ಬರಿಸುತ್ತಾರೆ. ಶಾಸ್ತ್ರಜ್ಞಾನವುಳ್ಳ ಕವಿಯನ್ನು ನೀನು ಕೇವಲ ಪಂಡಿತ ಕವಿಯಲ್ಲ ಅನ್ನುತ್ತಾರೆ. ಅಷ್ಟೇ ಅಲ್ಲ, ತಲೆಯಂ ತೂಗುವನ್ ಒರುವನ್ ಉರ್ಬಿ ಕೆಲದೋಳ್ ಕಾಳ್ ಕಬ್ಬಮಂ ಕಟ್ಟಿ ಕೋಟಲೆಗೊಂಡು ಊಳ್ವನ್ ಒಬ್ಬ. ಒಲ್ದು ಅವರ ಚಾತುರ್ಯಕ್ಕೆ ಕೈವಾರಮಂ ಪೂಲೆಗಟ್ಟು ಈವವನ್ ಒಬ್ಬ. ಲೀಲಾವತಿ ಪ್ರಬಂಧದಲ್ಲಿ ಈ ಮಾತುಗಳು ಬಂದಿವೆ. ಒಂದು ಕಾವ್ಯಗೋಷ್ಠಿ ನಡೆದಿದೆ. ಕೆಟ್ಟ ಕಾವ್ಯವನ್ನು ರಚಿಸಿ ಕೆಟ್ಟದ್ದಾಗಿ ಅರ್ಚುತ್ತಾನಂತೆ ಒಬ್ಬ ಊಳ್ವನ್. ಅವನ ಪಕ್ಕದಲ್ಲಿ ಆಹಾ ಎಂದು ಮೆಚ್ಚಿ ತಲೆದೂಗುತ್ತಾನಂತೆ ಒಬ್ಬ. ಅವನ ಚಾತುರ್ಯಕ್ಕೆ ಮೆಚ್ಚಿ ಅತಿಯಾಗಿ ಹೊಗಳುತ್ತಾನಂತೆ ಇನ್ನೊಬ್ಬ. ಇದು ಅಂದಿನ ಕಾವ್ಯ ಪರಿಸರದ ಚಿತ್ರ. ಅಷ್ಟೇ ಅಲ್ಲ, ಸ್ವಲ್ಪ ವಿಮರ್ಶೆ ಮಾಡಿದರೂ ಸಾಕು ಮೈಮೇಲೆ ಬೀಳುತ್ತಾರೆ ಕೆಲವರು. ಸೂಕ್ತಿ ಸುಧಾರಣವಂ ಕೃತಿಯಲ್ಲಿ ಪೀಠಿಕಾ ಪ್ರಕರಣದಲ್ಲಿ ಈ ಮಾತುಗಳು ಬಂದಿವೆ. ಚಂದಂ ಇದಾವುದು ಎಂದೊಡೆ ಇರಿವರ್ ಪದಬಂಧದೊಳ್ ಈ ಪ್ರಯೋಗಂ ಎಂತು ಎಂದೊಡೆ ಬೊಯ್ವರ್. ಆವ ಕಾವ್ಯ ಮಾರ್ಗಂ ಇದು ಎಂದೊಡೆ ಪೊಯ್ವರ್. ಅರ್ಥಮೇನ್ ಎಂದೊಡೆ ತೊಂಡು ಬಂಡುಗೆಡೆದು ಹುಟ್ಟುದನ್ ಇಕ್ಕುವರ್. ಆವ ನೀತಿ ಪೇಳ್ ಎಂದೊಡೆ ಕೊಲ್ವರ್. ಈಗಳಿನ ದೇಸಿಗೆ ಬೀಳ್ದ ಮಹಾ ಕವೀಶ್ವರರ್. ಇದರ ಛಂದಸ್ಸು ಯಾವುದಪ್ಪ ಎಂದರೆ ಮೇಲೆ ಬಿದ್ದು ಇರಿಯುತ್ತಾರೆ. ಪದಬಂಧದಲ್ಲಿ ಈ ಪ್ರಯೋಗ ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರೆ ಬೊಯ್ಯುತ್ತಾರೆ. ಇದು ಯಾವ ಕವಿಯ ಮಾರ್ಗ ಅಥವಾ ಕ್ರಮ ಎಂದರೆ ಹೊಡೆಯುತ್ತಾರೆ. ಇದರ ಅರ್ಥವೇನು ಎಂದು ಕೇಳಿದರೆ ಬಾಯಿಗೆ ಬಂದ ಹಾಗೆ ಬೈದು ಮೈಮೇಲಿರುವ ಬಟ್ಟೆಯನ್ನು ಕಸಿದುಕೊಳ್ಳುತ್ತಾರೆ. ಹೀಗೆ ಮಾಡಬಹುದೇ? ಇದೆಂಥ ನೀತಿ ಅಂದರೆ ಕೊಲ್ಲುತ್ತಾರೆ. ಇವತ್ತಿನ ಕಾವ್ಯ ಪದ್ಧತಿಗೆ ಬಿದ್ದ ಮಹಾಕವಿಗಳು. ಅಜ್ಞಾತ ಕವಿಯಿಂದ ದೊರೆತ ಈ ಪದ್ಯ ಅಂದಿನ ಪುಡಾರಿ ಕವಿಪುಂಗವರ ನಡವಳಿಕೆಯನ್ನು ಚಿತ್ರಿಸುತ್ತದೆ. ಹೇಳಿರುವ ವಿಷಯದಲ್ಲಿ ಸಾಕಷ್ಟು ಉತ್ಪ್ರೇಕ್ಷೆ ಇರುವುದೆಂಬುದು ಖಂಡಿತ. ಆದರೆ ಒಂದು ಬಗೆಯ ಒರಟುತನವನ್ನು ಬೆಳೆಸಿಕೊಂಡು ಮೆರೆಯುವ ಕವಿಗಳು ಈ ಕವಿತೆ ಹುಟ್ಟಿಕೊಂಡ ಪರಿಸರದಲ್ಲಿ ಇದ್ದರೆಂಬುದು ಮಾತ್ರ ಸ್ಪಷ್ಟ. ಇದರಲ್ಲಿ ಮಾರ್ಗ ಕಾವ್ಯದ ಕವಿಗಳು ದೇಸಿ ರೀತಿಯ ಕಾವ್ಯವನ್ನು ಬರೆಯುವ ಕವಿಗಳನ್ನು ಅಪಹಾಸ್ಯ ಮಾಡಿರುವಂತೆ ತೋರುತ್ತದೆ. ಈಗಳಿನ ದೇಸಿಗೆ ಬೀಳ್ದ ಮಹಾಕವೀಶ್ವರ್ ಎಂಬ ವ್ಯಂಗ್ಯೋಕ್ತಿ ಇದೇ ಅಭಿಪ್ರಾಯವನ್ನು ದೃಢಪಡಿಸುತ್ತದೆ. ಅಂದರೆ ಮಾರ್ಗ ಕಾವ್ಯ ಬರೆಯುವ ಪರಿಸರದಲ್ಲಿ ದೇಸಿ ಅಥವಾ ಆಡುನುಡಿಯ ಕಾವ್ಯವನ್ನು ಬರೆದಾಗ ನಡೆದ ಒಂದು ಸಂಘರ್ಷ ಇಲ್ಲಿದೆಯೇ ಎಂಬುದನ್ನು ವಿಚಾರ ಮಾಡಬೇಕು. ಇಂತಹ ಪರಿಸರದಲ್ಲಿ ಕವಿಗೆ ಕವಿ ಮುನಿದ, ಸಂಘರ್ಷಿಸಿದ, ಪ್ರತಿಷ್ಠೆಗೆ ಹೋರಾಡಿದ ಒಂದು ಚಿತ್ರವನ್ನು ಕುಕವಿ ನಿಂದೆಯ ಪದ್ಯಗಳು ಸ್ಪಷ್ಟಪಡಿಸುತ್ತವೆ. ಇಡೀ ಪೀಠಿಕಾ ಪ್ರಕರಣದಲ್ಲಿ ಕಾವ್ಯ ಸ್ವರೂಪವನ್ನು ಕುರಿತ ಮಾತುಗಳಲ್ಲಿ ಅಂತಹ ಹೊಸತನವೇನೂ ಇಲ್ಲ. ಸ್ವಕಾವ್ಯದ ಅಗ್ಗಳಿಕೆಯಲ್ಲಿ ಕವಿಗಳ ಅಭಿಮಾನ, ಆತ್ಮಪ್ರತ್ಯಯಗಳು ತಾನೇ ತಾನಾಗಿ ಪ್ರಕಟವಾಗಿವೆ. ತಮ್ಮ ಕಾವ್ಯದಲ್ಲಿ ಏನೇನು ಗುಣಗಳಿವೆ ಎಂದು ಹೇಳಿಕೊಳ್ಳುತ್ತಾರೋ ಅವೆಲ್ಲ ಎಷ್ಟೋ ವೇಳೆ ಇರುವುದಿಲ್ಲ ಎನ್ನುವುದು ಓದುಗರಿಗೆ ವೇದ್ಯವಾಗುತ್ತದೆ.
ಆದರೆ ಈ ಎಲ್ಲ ಲಕ್ಷಣಗಳು ತಮ್ಮ ಕಾವ್ಯದಲ್ಲಿ ಇರಬೇಕೆಂದು ಕವಿಗಳು ಆಶಿಸುತ್ತಾರೆಂಬುದು ಮಾತ್ರ ಇಂತಹ ಅಗ್ಗಳಿಕೆಗಳಿಂದ ಸ್ಪಷ್ಟ. ರನ್ನನಂತಹ, ಕುಮಾರವ್ಯಾಸನಂತಹ ಕವಿಗಳು ತಮ್ಮ ಅಗ್ಗಳಿಕೆಯನ್ನು ಕೊಂಚ ಗಟ್ಟಿಯಾಗಿಯೇ ಹೇಳಿಕೊಂಡರೂ ಅವರು ಅದಕ್ಕೆ ಅರ್ಹರಾಗಿದ್ದಾರೆ ಎಂಬುದನ್ನು ಅವರ ಕೃತಿಗಳು ಸಾದರಪಡಿಸುತ್ತವೆ. ಈ ಭಾಗದಲ್ಲಿ ನಿಜವಾಗಿಯೂ ಕನ್ನಡಕ್ಕೆ ವಿಶಿಷ್ಟವಾದದ್ದು ಕುಕವಿ ನಿಂದೆಯನ್ನು ಕುರಿತ ಪದ್ಯಗಳು. ಇವುಗಳು ಮಾರ್ಗ ಸಂಪ್ರದಾಯದ ಕವಿಗಳಲ್ಲಿಯಷ್ಟು ವಿಸ್ತಾರವಾಗಿ ದೇಸಿ ಕವಿಗಳಲ್ಲಿ ಕಾಣಿಸುವುದಿಲ್ಲ ಎಂಬುದು ಗಮನಿಸಬೇಕಾದ ಸಂಗತಿ. ಆದರೆ ಕುಕವಿ ನಿಂದೆಯ ಪದ್ಯಗಳು ಕನ್ನಡ ಕಾವ್ಯ ಪರಂಪರೆಯಲ್ಲಿನ ಅಂದನ್ನಿನ ಸಮಕಾಲೀನ ಸಾಹಿತ್ಯ ಪರಿಸರವನ್ನೂ ಅಲ್ಲಿನ ಸಂಘರ್ಷವನ್ನೂ ಕೊಡುವುದರ ಜೊತೆಗೆ ಕನ್ನಡ ವಿಮರ್ಶೆಯ ಬೆಳವಣಿಗೆಯನ್ನು ಕುರಿತು ಅಭ್ಯಾಸ ಮಾಡತಕ್ಕವರಿಗೆ ಹಲವು ಸ್ವಾರಸ್ಯವಾದ ಸಂಗತಿಗಳನ್ನು ಒದಗಿಸುತ್ತವೆ. ಕಾವ್ಯದ ಪ್ರಯೋಜನ ಅಥವಾ ಗುರಿ ರಸಾನುಭವ ಎಂದು ಆಲಂಕಾರಿಕರು ಹೇಳಿದರೂ ಕವಿಗಳು ಮಾತ್ರ ಅದನ್ನು ಅಷ್ಟಾಗಿ ಲೆಕ್ಕಕ್ಕೆ ತೆಗೆದುಕೊಂಡಂತೆ ತೋರುವುದಿಲ್ಲ. ಅದರಲ್ಲೂ ಕನ್ನಡ ಕವಿಗಳು ಈ ಹೇಳಿಕೆಗೆ ವಿಶೇಷ ಸಮರ್ಥನೆಯನ್ನು ಒದಗಿಸುತ್ತಾರೆ. ಕನ್ನಡದಲ್ಲಿ ಕೆಲವು ಲೌಕಿಕವೆಂದು ಕರೆಯಬಹುದಾದ ಕೃತಿಗಳಿವೆ. ವಿಕ್ರಮಾರ್ಜುನ ವಿಜಯ, ಪಂಚತಂತ್ರ, ಲೀಲಾವತಿ ಇಂಥವುಗಳು. ಇವುಗಳನ್ನು ಬಿಟ್ಟರೆ ಉಳಿದುವೆಲ್ಲ ಧಾರ್ಮಿಕ ಕಾವ್ಯಗಳೋ, ಧಾರ್ಮಿಕ ದೃಷ್ಟಿಯನ್ನುಳ್ಳ ಕಾವ್ಯಗಳೋ ಆಗಿವೆ. ಇವುಗಳಲ್ಲಿ ಈ ಕಾವ್ಯಗಳನ್ನು ಓದಿದವರಿಗೆ ಇವು ಮೆಚ್ಚುಗೆಯಾಗಬೇಕೆಂಬ ಮಾತು ಇದ್ದರೂ ಈ ಕಾವ್ಯಗಳನ್ನು ಓದುವವರಿಗೆ ಏನೇನು ಲಭಿಸುತ್ತದೆ ಎಂದು ಕವಿಗಳು ಆಶ್ವಾಸನೆ ಕೊಡುತ್ತಾರೋ ಅದೇ ಕಾವ್ಯದ ಪರಮ ಪ್ರಯೋಜನ ಎಂಬಂತೆ ಎದ್ದು ಕಾಣುತ್ತದೆ. ಪಂಪನೇನೋ ತನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ತನ್ನ ಈ ಕಾವ್ಯವನ್ನು ಓದುವ, ಪ್ರತಿ ಮಾಡಿಕೊಳ್ಳಲೆಂದು ಬರೆಯುವ ಮತ್ತು ಕೇಳುವ ಓದುಗರಿಗೆ ತಮಗೆ ಇಷ್ಟವಾದ ರೀತಿಯಲ್ಲಿ ಅಭ್ಯುದಯವಾಗುತ್ತದೆ. ಧೃತಿ, ತುಷ್ಟಿ, ಪುಷ್ಟಿ, ವಿಭವ, ಸೌಭಾಗ್ಯ, ತಮಗೆ ಇಷ್ಟವಾದ ಹೆಣ್ಣಿನ ಜೊತೆ ಸಂಭೋಗ ಇತ್ಯಾದಿಗಳು ಉಂಟಾಗುತ್ತವೆ ಎನ್ನುತ್ತಾನೆ. ಪಂಪನು ಹೇಳಿದ ಈ ಕಾವ್ಯ ಪ್ರಯೋಜನವನ್ನು ಇನ್ನಾರೂ ಹೇಳುವುದಿಲ್ಲ. ಲೀಲಾವತಿಯನ್ನು ಬರೆದ ನೇಮಿಚಂದ್ರ ತನ್ನ ಕೃತಿ ಕರ್ಣ ರಸಾಯನವೆಂದು, ಬುಧಜನಕ್ಕೆ ಪ್ರಿಯವೆಂದು ಹೇಳುತ್ತಾನೆ. ಇಂತಹ ಒಂದೆರಡು ನಿದರ್ಶನಗಳನ್ನು ಬಿಟ್ಟರೆ ಕಾವ್ಯ ಪ್ರಯೋಜನದ ಮಾತೆಲ್ಲ ಮುಖ್ಯವಾಗಿ ಅಧ್ಯಾತ್ಮವನ್ನೇ ಒತ್ತಿ ಹೇಳುತ್ತದೆ. ಆದಿಪುರಾಣದಲ್ಲೇ ಪಂಪ ತನ್ನ ಪುರಾಣವನ್ನು ಕೇಳಿದವರಿಗೆ ಸ್ವರ್ಗಾಪವರ್ಗ ಸುಖಗಳು ಲಭಿಸುತ್ತವೆ ಎಂದು ಹೇಳಿದ್ದಾನೆ. ಹರಿಹರ ತನ್ನ ಕೃತಿಯಿಂದ ಓದುಗರಿಗೆ ಪುಣ್ಯ ಭೋಗ ಚಯಮಂ, ನಿತ್ಯ ಆಯುಮಂ, ಶ್ರೀಯುಮಂ, ನಂದೀಶ ಗಣದ ಒಡೆಯಂ ಪಂಪಾಪುರಾಧೀಶ್ವರ ಮಾಡುವನು ಎನ್ನುತ್ತಾನೆ. ಕವಿ ಜನ್ನ ತನ್ನ ಯಶೋಧರ ಚರಿತ್ರೆಯನ್ನು ಓದುವವರಿಗೆ ದುರಿತವೆಂಬ ಕತ್ತಲೆ ಹರಿದು ಅಮಳ ದೃಷ್ಟಿ ಎಂಬ ಕನ್ನೈದಿಲೆ ಅರಳುತ್ತದೆ ಯಶೋಧರ ಚರಿತೆ ಎಂಬ ಚಂದ್ರೋದಯದಿಂದ ಎನ್ನುತ್ತಾನೆ. ನಾರಣಪ್ಪ ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ ಇತ್ಯಾದಿಗಳು ಆಗುತ್ತವೆ ಆಧರಿಸಿ ಭಾರತದಳು ಒಂದಕ್ಷರವ ಕೇಳ್ದರಿಗೆ ಎನ್ನುತ್ತಾನೆ. ರತ್ನಾಕರ ಈ ಜಿನಕಥೆಯನ್ನು ಕೇಳಿದವರ ಪಾಪ ಬೀಜ ನಿರ್ನಾಶನಬಹುದು ಎನ್ನುತ್ತಾನೆ. ಒಟ್ಟಿನಲ್ಲಿ ನಮ್ಮ ಕವಿಗಳಿಗೆ ಕಾವ್ಯದಿಂದ ದೊರೆಯುವ ಆಧ್ಯಾತ್ಮಿಕ ಪ್ರಯೋಜನವೇ ಅದು ಸಹೃದಯರಿಗೆ ಕೊಡುವ ಪ್ರಯೋಜನಗಳಲ್ಲಿ ಶ್ರೇಷ್ಠವಾದದ್ದು. ಈ ಹಿನ್ನೆಲೆಯಲ್ಲಿ ಬರೆದ ಕವಿಗಳು ಮುಖ್ಯವಾಗಿ ಓದುಗರನ್ನು ಕುರಿತು ತಾಳಿದ ಧೋರಣೆ ಏನೆಂಬುದು ಸ್ಪಷ್ಟವಾಗಿದೆ. ಅದನ್ನು ಎರಡು ವಿಧಗಳೆಂದು ಗುರುತಿಸಬಹುದು. ಒಂದು ಮಾರ್ಗ ಕವಿಗಳ ಧೋರಣೆ, ಮತ್ತೊಂದು
ದೇಸಿ ಕವಿಗಳ ಧೋರಣೆ. ಇಬ್ಬರಿಗೂ ತಾವು ಬರೆದ ಕಾವ್ಯ ಸಹೃದಯರಿಗೆ ಮೆಚ್ಚುಗೆಯಾಗಬೇಕು ಎನ್ನುವ ಉದ್ದೇಶವಿದ್ದರೂ ಮಾರ್ಗ ಕವಿಗಳ ಮುಖ್ಯ ಗಮನ ಪಂಡಿತ ಮಂಡಲಿಯ ಕಡೆಗೆ ಮತ್ತು ಅವರನ್ನು ಮೆಚ್ಚಿಸುವುದರ ಮೂಲಕ ರಾಜರುಗಳಿಂದ ಬರುವ ಗೌರವ, ಬಿರುದು, ಸನ್ಮಾನಗಳ ಕಡೆಗೆ. ತಮ್ಮ ಕಾವ್ಯದಲ್ಲಿ ನಾಡ ನುಡಿಯ ಬೆಡಂಗು ಇರಬೇಕು, ದೇಸಿ ಮಾರ್ಗದಲ್ಲಿ ಒಡಂಬಡುವಂತಿರಬೇಕು ಎನ್ನುವ ಧೋರಣೆಗಳಿದ್ದರೂ ಅವು ಕಾವ್ಯ ಪ್ರಯೋಗ ಪರಿಣತಮತಿಯ ನಿಲುವುಗಳೇ ಹೊರತು ದೇಸಿಯನ್ನು ತಂದು ತಮ್ಮ ಕಾವ್ಯವನ್ನು ಆಸ್ಥಾನದ ಪಂಡಿತ ಮಂಡಲಿಗಳಾಚೆಯ ಜನಸಾಮಾನ್ಯಕ್ಕೆ ತಲುಪಿಸಬೇಕೆಂಬುದಾಗಿತ್ತು ಎಂದು ಹೇಳಲು ಬಾರದು. 10ನೇ ಶತಮಾನದ ಪಂಪನಿಂದ ಹಿಡಿದು 15ನೇ ಶತಮಾನದ ಮಧುರ ಕವಿಯವರೆಗೂ ಈ ಧೋರಣೆ ಚಾಚಿಕೊಂಡಿದೆ. ಮಧುರ ಕವಿಯು ತನ್ನ ಧರ್ಮನಾಥ ಪುರಾಣದಲ್ಲಿ ಈ ರೀತಿ ಹೇಳಿದ್ದಾನೆ: ಪಂಡಿತರುಂ ವಿವಿಧ ಕಳಾಮಂಡಿತರುಂ ಕೇಳತಕ್ಕ ಕೃತಿಯಂ ಕ್ಷಿತಿಯೋಳ್ ಕಂಡರ್ ಕೇಳ್ವೊಡೆ ಗೊರವರ ಡುಂಡುಚಿಯೇ ಬೀದಿವರೆಯೇ ಬೀರನ ಕಥೆಯೇ. ಪಂಡಿತರು, ವಿವಿಧ ಕಳಾಮಂಡಿತರು ಕೇಳಲು ಅರ್ಹವಾದ ಕಾವ್ಯವನ್ನು ಕಂಡವರು ಕೇಳುವುದಕ್ಕೆ ಅದೇನು ಗೊರವರು ಡುಮ್ ಡುಮ್ ಎಂದು ಬಾರಿಸುವ ಚರ್ಮದ ವಾದ್ಯವೇ? ಬೀದಿಯಲ್ಲಿ ಬಾರಿಸುವ ತಮಟೆಯೇ? ಅಥವಾ ಗ್ರಾಮೀಣವಾದ ಕಥೆಗಳೇ ಎಂದು ಪ್ರಶ್ನಿಸುವ ದಾಟಿ ಈ ಒಂದು ಧೋರಣೆಯನ್ನು ಪ್ರತಿನಿಧಿಸುತ್ತದೆ. ಮಾರ್ಗ ಕಾವ್ಯ ದೇಸಿ ಕಾವ್ಯವಾಗಿ ಪರಿವರ್ತಿತವಾಗುವಲ್ಲಿನ ಸಂಕ್ರಮಣ ಕಾಲದ ವಚನ ಸಾಹಿತ್ಯದಲ್ಲಿ, ಅದರಲ್ಲೂ ಬಸವಣ್ಣನವರ ವಚನದ ಒಂದು ಮಾತು ಅದುವರೆಗೂ ಕನ್ನಡ ಪರಂಪರೆಯಲ್ಲಿ ಇಲ್ಲದ ಹೊಸ ಧೋರಣೆಗೆ ಸಾಕ್ಷಿಯಾಗಿದೆ. ಓಜೆ ಬಜಾವಣೆ ಲೆಕ್ಕವನು ಅರಿಯೆ ಎಂದು ಆರಂಭವಾಗುವ ಆ ವಚನದಲ್ಲಿ ಆನು ಒಲಿದಂತೆ ಹಾಡುವೆ ಎಂಬ ವ್ಯಕ್ತಿನಿಷ್ಠ ಉದ್ಘೋಷ ಹೊಂದಿದೆ. ಆನು ಒಲಿದಂತೆ ಹಾಡುವೆ ಎಂಬ ಮಾತು ತೀರಾ ಮಹತ್ವದ್ದು. ಅದುವರೆಗಿನ ಕವಿಗಳಿಗೆ ಸಾಧ್ಯವಲ್ಲದ ಈ ಮಾತು ನಮಗೆ ಆಧುನಿಕ ಸಾಹಿತ್ಯದ ಧೋರಣೆಯನ್ನು 12ನೇ ಶತಮಾನದಲ್ಲಿಯೇ ಆಕಸ್ಮಿಕವಾಗಿ ಪ್ರಕಟಿಸುತ್ತದೆ. ದೇಸಿ ಯುಗದ ಪ್ರಾರಂಭದಿಂದಾಗಿ ಕಾವ್ಯದ ಧೋರಣೆ ಬದಲಾಯಿತು. ಕಾವ್ಯಮಂ ಕೇಳ್ದು ಜನ ಬದುಕಬೇಕೆಂದು ಪೇಳ್ದನ್ ಅನಪೇಕ್ಷೆಯಿಂದ ಎಂದ ರಾಘವಾಂಕನ ಈ ಮಾತು ದೇಸಿ ಕಾವ್ಯದ ಧೋರಣೆಯಾಗಿದೆ. ಕಾವ್ಯಮಂ ಕೇಳ್ದು ಜನ ಬದುಕಬೇಕು ಎನ್ನುವುದನ್ನು ರಾಘವಾಂಕ ಅನಪೇಕ್ಷೆ ಎಂದು ಕರೆದದ್ದು ವಿಶೇಷದ ಸಂಗತಿ. ಯಾಕೆಂದರೆ ಕಾವ್ಯವನ್ನು ತಾನು ಬದುಕಬೇಕು, ಪ್ರಶಸ್ತಿ ಗೌರವಗಳು ದೊರಕಬೇಕು ಎಂಬುದು ಅಪೇಕ್ಷೆಯಿಂದ ಕಾವ್ಯ ಬರೆಯುವ ರೀತಿ. ಆದರೆ ಕಾವ್ಯವಂ ಕೇಳ್ದು ಜನ ಬದುಕಬೇಕು ಎಂಬುದು ಕವಿಯ ಅಪೇಕ್ಷೆಯಾದರೂ ಅದು ಬಹುಜನ ಹಿತವನ್ನು ಕೋರುವ ಕಾರಣ ಅದು ಅನಪೇಕ್ಷೆ ಎನ್ನುತ್ತಾನೆ ರಾಘವಾಂಕ. ಈ ಅನಪೇಕ್ಷೆಯೇ ಕವಿಯ ಸಂಪತ್ತು.